ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ ನ ಬೀದರ್ ನ್ಯೂಸ್ ರೌಂಡ್ ಅಪ್ ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನ. ಇದೇ ಜೂನ್ 1ನೇ ತಾರೀಕಿನಂದು ವೀರಶೈವ ಲಿಂಗಾಯತ ಸಮಾಜದ ಎಲ್ಲಾ ಒಳಪಂಗಡದವರಿಗಾಗಿ ರಾಜ್ಯ ಮಟ್ಟದ ಬೃಹತ್ ವಧುವರರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು, ಕಲ್ಯಾಣ ಕರ್ನಾಟಕ ಭಾಗದ ಲಿಂಗಾಯತ ಸಮಾಜದ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಶರಣಬಸವೇಶ್ವರ ಸಂಸ್ಥಾನದ ಕಾರ್ಯದರ್ಶಿಗಳಾದ ಬಸವರಾಜ ದೇಶಮುಖ್ ಕರೆಯನ್ನ ನೀಡಿದ್ದಾರೆ. ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿಯ ಸಹಕಾರದೊಂದಿಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿ, ಬೀದರ್ ಮತ್ತು ರಾಯಚೂರು, ಬಳ್ಳಾರಿ, ಕೊಪ್ಪಳ, ಬಿಜಾಪುರ ಎಲ್ಲ ಸೇರಿ ಮತ್ತು ಶಿವಪಾರ್ವತಿ ಮೆಟ್ರಿಕ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ನಮ್ಮ ಸಮಾಜದ ಒಳಪಂಗಡಿಗಳು ಎಲ್ಲರೂ ಸೇರಿ, ಅಂದರೆ ನಮ್ಗೆ ಪಕ್ಕದಲ್ಲೇ ಗೊತ್ತಿರೋದೆಲ್ಲ ವಧುವರ ಇರ್ತಾರೆ ಅಂತೇಳಿ ಅದಕ್ಕೆ ಒಂದು ಸಮಾವೇಶ ಮಾಡಿದರೆ ಅನುಕೂಲ ಆಗ್ತದೆ. ಮತ್ತು ನಮ್ಮ ಉತ್ತರ ಕರ್ನಾಟಕ ಹೆಣ್ಣು ಮಕ್ಕಳಾಗಲಿ ವಧುವರಿಗೆ ಭಾಳ ಬೇಡಿಕೆ ಇದೆ ನಮ್ಮ ಕರ್ನಾಟಕದಲ್ಲಿ. ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಒಳ್ಳೆಯ ಜೀವನ ಆಗಲಿ ಮತ್ತು ಕಡಿಮೆ ಖರ್ಚಿನಲ್ಲಿ ಆಗಲಿ ಅಂತೇಳಿ ನಮ್ಮ ಚಂದ್ರಶೇಖರ್ ಅವರು ನಾವು ಎಲ್ಲ ಒಟ್ಟಿಗೆ ಸೇರಿ ಅದಕ್ಕೆ ನಮ್ಮ ಪರಮ ಪೂಜ್ಯ ಅಪ್ಪಾಜಿಯವರು ಮತ್ತು ದಾಕ್ಷಾಣಿ ತಾಯಿಯವರು ಮತ್ತು ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರ ಸರ್ಕಾರದೊಂದಿಗೆ ಮತ್ತು ಇದಕ್ಕೂ ನಮ್ಮ ಸಚಿವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ನಮ್ಮ ಶರಣ ಪ್ರಕಾಶ್ ಪಾಟೀಲ್ಜಿಯವರು ಬರ್ತಾ ಇದ್ದಾರೆ ಮತ್ತು ಶರಣ ಮೋದಿಯವರು ಇದ್ದಾರೆ. ನಿನ್ನೆ ಬಿಡುಗಡೆಯಾಗಿರುವಂತಹ CBSE 10ನೇ ತರಗತಿಯ ಫಲಿತಾಂಶದಲ್ಲಿ ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಭೂಮರೆಡ್ಡಿ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿರುವ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಶಾಲೆ ಉತ್ತಮ ಸಾಧನೆಯನ್ನ ತೋರಿದ್ದು, 100% ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮೂಲಕ ಸಂಸ್ಥೆಗೆ ಉತ್ತಮ ಹೆಸರನ್ನ ತಂದಿದ್ದಾರೆ. ಇನ್ನು ಫಲಿತಾಂಶದ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದಂತಹ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಲತಾ ಅವರು, CBSE ಪರೀಕ್ಷೆಯಲ್ಲಿ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಶಾಲೆಯ ಮಕ್ಕಳು 100ಕ್ಕೆ 100 ಫಲಿತಾಂಶ ತಂದಿರುವುದು ಬಹಳ ಹರ್ಷ ತಂದಿದೆ ಎಂದರು. ನಮಸ್ಕಾರ. ನಿನ್ನೆ CBSE ರಿಸಲ್ಟ್ಸ್ ಬಂದಿರೋದು ಎಲ್ರಿಗೂ ಗೊತ್ತಿದೆ. ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಶಾಲೆಯ ಮಕ್ಕಳು 100ಕ್ಕೆ 100% ರಿಸಲ್ಟ್ ಬಂದಿರೋದು ಬಹಳ ಹರ್ಷ ತಂದಿದೆ. ಮ್ಯಾನೇಜ್ಮೆಂಟ್ ವತಿಯಿಂದ ಹಾಗೂ ನನ್ನ ವತಿಯಿಂದ ಸ್ಟಾಫ್ ಮಕ್ಕಳೆಲ್ರಿಗೂ I congratulate on behalf of management and myself. ಟೋಟಲ್ 17 ಮಕ್ಕಳು ಎಕ್ಸಾಮ್ಗೆ ಅಪಿಯರ್ ಆಗಿದ್ದರು. ಅದರಲ್ಲಿ 16 ಜನ ಮಕ್ಕಳು ಡಿಸ್ಟಿಂಕ್ಷನ್ ತೊಗೊಂಡಿದ್ದಾರೆ. ಸುಧಾಂಶು ಅನ್ನೋ ಒಬ್ಬ ಹುಡುಗ 90% ತಗೊಂಡು ಭಾಳ ಹೆಮ್ಮೆ ಅನ್ನಿಸ್ತಿದೆ. ಹಾಗೆ ಸೋಷಲ್ ಸಬ್ಜೆಕ್ಟ್ನಲ್ಲಿ 100ಕ್ಕೆ 100 ಅಂಕಗಳು ಪಡೆದಿರ್ತಾನೆ. This is a great achievement of the student. I appreciate the student on behalf of management and myself, staff. SSLC ಪರೀಕ್ಷೆಯಲ್ಲಿ 90% ಅಂಕ ಪಡೆಯುವ ಮೂಲಕ ಶಾಲೆಯ ಟಾಪರ್ ಆಗಿರುವಂತಹ ಸುಧಾಂಶು ಇದೇ ವೇಳೆ ಮಾತನಾಡಿ, ನನ್ನ ಈ ಫಲಿತಾಂಶಕ್ಕೆ ನನ್ನ ಶಿಕ್ಷಕರು ಹಾಗೂ ಪಾಲಕರೇ ಕಾರಣ. ನನ್ನ ಅಧ್ಯಯನದ ಸಮಯದಲ್ಲಿ ಪಠ್ಯದ ವಿಷಯದಲ್ಲಿ ನನಗೆ ಅವಶ್ಯವಿರುವುದನ್ನೆಲ್ಲ ನನ್ನ ಶಿಕ್ಷಕರು ನನಗೆ ನೀಡಿದ್ರು. ನನ್ನ ಸೆಲ್ಫ್ ಸ್ಟಡಿಗೂ ಕೂಡ ನನ್ನ ಶಾಲೆ ಮತ್ತು ನನ್ನ ಪಾಲಕರು ನನಗೆ ಸಹಾಯ ಮಾಡಿದ್ರು ಅಂತ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. Hello, good morning. My name is Sudhanshu. I am a student of National English Medium Public School. I scored 90% in my CBSE 10th board result 2024-25 batch. This all happened because of my efforts and plus with my parents particularly and my teachers, management, school department. I thank them everybody, and they provided me everything I needed. Even allowed me to go school. Leave the school at what time I wanted, and no other school provided that. Once again I thank everybody, my school department and my parents. ಪತ್ನಿಯ ಮೇಲೆ ಪತಿ ವಿನಾಕಾರಣ ಸಂಶಯ ಪಟ್ಟು ಪತಿಯಿಂದಲೇ ಪತ್ನಿಯ ಭೀಕರ ಕೊಲೆ ನಡೆದಿದೆ. ಕುಡುಗೋಲಿನಿಂದ ಕತ್ತು ಕೊಯ್ದು ಬರ್ಬರ ಹತ್ಯೆ ಮಾಡಲಾಗಿದ್ದು, ಕಮಲ್ನಗರ್ ತಾಲೂಕಿನ ಬೊಪ್ಪಳಗಡ್ ಗ್ರಾಮದ ನಿರ್ಮಲಾ 35 ವರ್ಷದ ಮಹಿಳೆ ಕೊಲೆಯಾದಂತ ದುರ್ದೈವಿ ಆಗಿದ್ದಾಳೆ. ಅಶೋಕ್ ಶೆಟ್ಕರ್ ಪತ್ನಿಯನ್ನೇ ಹತ್ಯೆಗೈದ ಆರೋಪಿಯಾಗಿದ್ದು, ಮೃತಳ ತಮ್ಮ ಮಹಾದೇವ್ ಆರೋಪಿ ಅಶೋಕ್ ಹಾಗೂ ಆತನ ಕುಟುಂಬಸ್ಥರ ವಿರುದ್ಧ ದೂರು ನೀಡಿದ್ದಾನೆ. ಘಟನೆಯು ಕಮಲ್ನಗರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಜರುಗಿರುವಂತದ್ದು.
ಧಾರಾಕಾರ ಮಳೆಗೆ ಬೀದರ್ ಜಿಲ್ಲೆಯಲ್ಲಿ ಹಲವು ಅವಾಂತರಗಳು ಸೃಷ್ಟಿಯಾಗಿದ್ವು. ನಗರದ ಜಿಲ್ಲಾ ರಂಗಮಂದಿರದ ಮುಂಭಾಗ ಸ್ವಲ್ಪ ಮಟ್ಟಿಗೆ ಜಲಾವೃತವಾಗಿದೆ. ಧಾರಾಕಾರ ಮಳೆಯಿಂದ ಜಿಲ್ಲಾ ರಂಗಮಂದಿರಕ್ಕೆ ನೀರು ನುಗ್ಗಿದ್ದು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹರಸಾಹಸವನ್ನ ಪಟ್ಟರು. ಯಾಕಂದ್ರೆ ಸಂಚಾರಕ್ಕೆ ಅಡೆತಡೆ ಉಂಟಾಗಿತ್ತು. ಇನ್ನು ತಡರಾತ್ರಿ ಹಾಗೂ ಬೆಳಗ್ಗೆಯಿಂದ ಗುಡುಗು ಸಿಡಿಲು ಸಹಿತ ಸುರಿದ ಧಾರಾಕಾರ ಮಳೆಗೆ ಜಿಲ್ಲೆಯ ಜನರ ಜೀವನ ಕೂಡ ಅಲ್ಲಲ್ಲಿ ಅಸ್ತವ್ಯಸ್ತವಾಗಿದೆ ಮತ್ತು ನಗರದ ಹೃದಯ ಭಾಗದಲ್ಲಿರುವಂತಹ ನೈರು ಕ್ರೀಡಾಂಗಣದಲ್ಲಿಯೂ ಸಹ ಅಲ್ಪ ಮಟ್ಟಿಗೆ ನೀರು ಕಾಣಿಸಿಕೊಂಡು ಇಂದಿನ ಆಟ ಮತ್ತು ಆಟೋಪಚಾರಗಳಿಗೆ ಸ್ವಲ್ಪ ತೊಂದರೆ ಎದುರಾಯಿತು. ಅರಣ್ಯ, ಜೀವಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಮೇಲೆ ದಲಿತ ವಿರೋಧಿ ಅಂತ ಆರೋಪ ಮಾಡುತ್ತಿರುವವರನ್ನ ಖಂಡಿಸಿ ಬೀದರ್ ಜಿಲ್ಲೆ ಮಾದರ ಚೆನ್ನಯ್ಯ ಸಮಾಜ ಅಭಿವೃದ್ಧಿ ವೇದಿಕೆ ವತಿಯಿಂದ ಬೀದರ್ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ನೀಡಲಾಯಿತು. ಖಂಡ್ರೆ ಅವರು ಬೀದರ್ ಜಿಲ್ಲೆಯ ಅಭಿವೃದ್ಧಿಗಾಗಿ ಹಗಲು ರಾತ್ರಿ ದುಡಿಯುತ್ತಿದ್ದಾರೆ ಹಾಗೂ ದಲಿತರ, ಹಿಂದುಳಿದ ವರ್ಗದವರ ಹಿತಚಿಂತಕರಾಗಿದ್ದಾರೆ. ಬಡವರು, ಕೂಲಿ ಕಾರ್ಮಿಕರು ಮತ್ತು ಪೋಷಿತರ ಬಗ್ಗೆ ಅಪಾರ ಕಾಳಜಿ ಹೊಂದಿದವರಾಗಿದ್ದು ಈ ಜನಾಂಗದ ಅಭಿವೃದ್ಧಿಗಾಗಿ ದುಡಿಯುತ್ತಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳೆಯುತ್ತಿದ್ದು ಕಂಡು ಕೆಲವು ರಾಜಕೀಯ ವ್ಯಕ್ತಿಗಳು ಇವರ ಅಭಿವೃದ್ಧಿ ಸಹಿಸದೆ ಈ ರೀತಿಯ ಕುತಂತ್ರ ಮಾಡುತ್ತಿದ್ದಾರೆ. ಅದರಿಂದ ಈ ಸುಳ್ಳು ಆರೋಪಗಳನ್ನ ಖಂಡಿಸುವುದಾಗಿ ಪತ್ರವನ್ನ ನೀಡಿದರು. ಪ್ರತಿಭಟನಾ ರ್ಯಾಲಿಯನ್ನು ಮಾಡೋದಕ್ಕೆ ಶ್ರೀ ಈಶ್ವರ್ ಖಂಡ್ರೆ ಅವರು ಕಲ್ಯಾಣ ನಾಡಿನಲ್ಲಿ ಎಲ್ಲ ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಬೆಳೆಯುವಂಥ ವ್ಯಕ್ತಿ ಇದ್ದಾರೆ. ಕೆಲವು ಸಮಾಜಘಾತಕ ಶಕ್ತಿಗಳು, ಕೆಲವು ರಾಜಕೀಯ ಮುಖಂಡರುಗಳು ದಲಿತ ವಿರೋಧಿ ಹರ ಅಂತ ಹೇಳಿ ಏನು ಪಟ್ಟ ಕಟ್ಲತ್ತಾರ. ಇದು ಸರಿಯಲ್ಲ, ಇದಕ್ಕೆ ನಾವು ವಿರೋಧ ಮಾಡ್ತೀವಿ. ಇವತ್ತೇನದ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನದ ಅಂದ್ರೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಎಂದೂ ದಲಿತ ವಿರೋಧ ಮಾಡಿದವರಲ್ಲ. ದಲಿತರ ಪರವಾಗಿ ರಾತ್ರಿ 12 ಗಂಟೆಗೆ ಹೋದ್ರೂ ಭೀ ನಾವು ಹಿಂಗೆ ಕೆಲಸದ ಸಾಬ್ರೆ ಈ ಕೆಲಸ ಮಾಡಬೇಕು, ಇವ್ರು ಬಡವರು ಇದ್ದಾರೆ ಅಂತ ಹೇಳಿದಾಗ ಈಶ್ವರ್ ಖಂಡ್ರೆ ಅವ್ರಿಗೆ ಎದ್ದು ಯಾವುದೇ ಕೆಲಸದಲ್ಲಿ ನಾನು ಇದ್ದೀನಿ ನೀವು ಅಂದ್ಬೇಡ್ರಿ ಅಂತ ವ್ಯಕ್ತಿಗೆ ಏನದ ಅಂದ್ರೆ ಇವಾಗ ಸಮಾಜ ಏನದ ಕೆಲವು ಕುತಂತ್ರಿಗಳು ಇದು ವಿರೋಧ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಮಾದರ ಚೆನ್ನೈ ಜಿಲ್ಲಾ ಸಮಾಜ ಅಭಿವೃದ್ಧಿಯಿಂದ ಏನದ ಅಂದ್ರೆ ನಾವೇನದ ಖಂಡನೆ ಮಾಡ್ತೀವಿ. ಈ ರೀತಿ ಮಾಡಬಾರ್ದು. ಒಳ್ಳೆ ವ್ಯಕ್ತಿ, ಜಿಲ್ಲಾಕ್ಕಾಗಿ ದುಡಿಯೋರು, ರಾಜ್ಯದಲ್ಲಿ ದುಡಿತಾ ಇದ್ದಾರೆ, ರಾಷ್ಟ್ರದಲ್ಲೂ ಕೂಡ ಅವ್ರ ಹೆಸರಿದೆ. ಅವರಿಗೆ ನಮ್ಮ ಮಸಿ ಬೆಳೆ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಖಂಡಿಸ್ತೀವಿ. ದಯಮಾಡಿ ಅಣ್ಣ ತಮ್ಮರೇ, ನೀವು ವೈಯಕ್ತಿಕ ಏನೇ ಮಾಡಿ ನಿಮ್ಗೆ ಸ್ವಾಗತ ಇದೆ. ಯಾಕಂದ್ರೆ ಒಬ್ಬ ರಾಜಕೀಯ ಉತ್ಸವಿಗೆ, ಒಬ್ಬ ದಲಿತರ ಸಲುವಾಗಿ ದುಡಿಯುವಂಥ ವ್ಯಕ್ತಿ, ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳಿ ಒಬ್ಬ ಸಾರುವಂಥ ವ್ಯಕ್ತಿಗೆ ನೀವು ವಿರೋಧ ಮಾಡಬೇಡ್ರಿ ಅಂತ ಹೇಳಿ ಈಶ್ವರ್ ಖಂಡ್ರೆ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ, ಜನನಾಯಕರಾದ ಈಶ್ವರ್ ಖಂಡ್ರೆ ಅವರಿಗೆ
ಇಸ್ಕಾನ್ನ ಜನಪ್ರಿಯ ಹರೇ ಕೃಷ್ಣ ಧರ್ಮ ಉಪದೇಶಕ ಆಧ್ಯಾತ್ಮಿಕ ಮಾರ್ಗದರ್ಶಕ ಹಾಗೂ ಪ್ರವಚನಕಾರರಾದ ಅಮೋಘ್ ಲೀಲಾ ಪ್ರಭುಜಿ ಅವರಿಂದ ಮೇ 18 ಮತ್ತು 19ರಂದು ಬೀದರ್ ನಗರದ ಚಿಕ್ಪೇಟ್ ರಿಂಗ್ ರಸ್ತೆ ಬಳಿ ಇರುವಂತಹ ಜಗನ್ನಾಥ ಮಂದಿರದಲ್ಲಿ ಪ್ರವಚನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅಂತ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರಾದ ರಾಮಕೃಷ್ಣ ಸಾಳೆ ಹೇಳಿದ್ದಾರೆ. ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಇದೇ ಮೇ 18ರಂದು ಮಧ್ಯಾಹ್ನ 12 ಗಂಟೆಗೆ ಅಮೋಘ ಲೀಲಾ ಪ್ರಭುಜಿ ಅವರು ಜಿಲ್ಲೆಗೆ ಆಗಮಿಸುವರು. ಅವರಿಗೆ ನಗರದ ಶಾಪುರ್ ಗೇಟ್ನಿಂದ ಬೈಕ್ ರ್ಯಾಲಿ ಮೂಲಕ ಭವ್ಯ ಮೆರವಣಿಗೆಯೊಂದಿಗೆ ಬಸವೇಶ್ವರ ಸರ್ಕಲ್, ಅಂಬೇಡ್ಕರ್ ಸರ್ಕಲ್, ಚಿಕ್ಪೇಟ್ ಮಾರ್ಗವಾಗಿ ಅವರನ್ನ ಮಂದಿರಕ್ಕೆ ಕರೆತರಲಾಗುವುದು ಎಂದರು. जय जगन्नाथ, श्री प्रभुपाद की जय। आप सभी को ये बताने के लिए मुझे बड़ी प्रसन्नता हो रही है कि पूज्य अमोघ लीला दास या अमोघ लीला प्रभु एक प्रकार से पूरे भारतवर्ष में ही नहीं विश्व भर में वो युवाओं के एक आदर्श है, यूथ आइकॉन हम कह सकते हैं उनको। और इतना ही नहीं, वो बहुत ही बड़े हरे कृष्णा प्रीचर है और हरे कृष्णा और गौड़ीय संप्रदाय के प्रचारक रहे हैं। भारतवर्ष में भी करते हैं और विश्व के अन्य स्थानों पे भी करते हैं और सुप्रसिद्ध यूट्यूब प्रीचर भी है। यूट्यूब पे आप उनके कई सारे वीडियो, ऐसे हजारों वीडियो है जो आप देख सकते हैं। सिर्फ ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ ನಲ್ಲಿ.